ಮಾಲೀಕ್ರೆ, ಬೇಕೂಫಾ ಹಿಂದೆಯಿಂದ ಬಂದು ಎದುರಿಸ್ಬಿಟ್ಟಲ್ಲೋ. ಇಬ್ರು ಶೇಕ್ ಬಂದವ್ರೆ. ಯಾವ ಶೇಕ್? ಏನ್ ಶೇಕ್? ಶೇಕ್ ಒಳಗ್ ಕರಿ ಅವ್ರನ್ನ. ಅಯ್ಯ, ಹುಯ್ 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 ಹುಯ್, ನಾನು ಶೇಖ್ ಸುಲ್ತಾನ್ ಉಲ್ ಯಹಾಬಿ. ಇವನ್ ನನ್ ತಮ್ಮ ಸುಲ್ತಾನ್ ಉಲ್ ವಹಾಬಿ. ಇಲ್ ಕೂಡ ಅಲ್ ಕೂಡ ಪ್ರಭು, ಒಂದೇ ಟೈಮಲ್ಲಿ ಇಲ್ ಕೂಡ ಅಲ್ ಕೂಡ ಹೇಗಿರೋಕ್ ಸಾಧ್ಯ? ತಮಾಷೆ ಮಾಡ್ತೀಯಾ? ನಾನ್ ನಿನ್ ತಲೆನ ತೆಗೆದು ಬಿಡ್ತೀನಿ. ತಲೆ ತೆಗೆದ್ಬಿಟ್ರೆ ಎಲ್ಲಿ ಅಂತ ಇಡೋದು? ತುಂಬಾ ಜಾಣ. ನನ್ ತಲೆಯಲ್ಲಿ ಕೂಡ ಅದೇ ಪ್ರಶ್ನೆ ಬಂದಿತ್ತು. ಹಾ, ಯಾಕಂದ್ರೆ ನಿಮ್ಮಿಬ್ರು ತಲೆ ಒಂದೇ ತರ. ಹುಯ್ 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 ಹುಯ್. ನೀವ್ ಇಲ್ಲಿಗೆ ಯಾಕೆ ಬಂದ್ರಿ? ನಮ್ಮ ತುಂಬಾ ತೈಲದ ಗುಹೆ ಇದೆ ಇಲ್ಲಿ. ನಮಗ್ ಬೇಕಾಗಿಲ್ಲ. ಪ್ರಭುಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಗಿದೆ. ಏ ಕುಳ್ದಡಿಯಾ, ಇವ್ನ್ ಹೇಳಿದರ್ಥ ನಮ್ಮ ಹತ್ರ ಜಾಸ್ತಿ ದುಡ್ಡು ಐತಿ ಅಂತ. ನಾವು ದೊಡ್ಡ ಬಂಗ್ಲೆನ ಖರೀದಿ ಮಾಡಿ 5 ಸ್ಟಾರ್ ಹೋಟೆಲ್ ಮಾಡ್ಬೇಕು. ಅಲ್ಲಿ ನಮ್ ಬೇಗಂ ಇರ್ತಾಳೆ, ನಾವು ಕೇಳ್ಪಟ್ವಿ ನೀ ತುಂಬಾ ದೊಡ್ಡ ಬಿಲ್ಡರ್ ಅಂತೆ. ನಿಜಾನೇ ಕೇಳಿದೀರಾ? ನಾವೇ ಹೋಟ್ಲು ಮಾಡ್ಬೇಕು ಅನ್ಕೊಂಡಿದೀವಿ. ಜಮೀನ್ ಯಾಕೆ ಕೊಡ್ಲಿ ನಿಮ್ಗೆ? ನಾವು 200 ಕೋಟಿ ರೂಪಾಯಿ ಕೊಡ್ತೀವಿ. ಜಾಸ್ತಿ ಹೇಳಿಲ್ಲ ತಾನೆ ಸುಲ್ತಾನ್ ಉಲ್ ಹಬಿ? ನೀನ್ ಹೇಳಿದ್ಯಲ್ಲ, ಕೊಡೋಣ ಬಿಡು. ಹುಯ್ 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 ಹುಯ್. ಇವ್ರನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು. ಯಾಕೆ? ರೌಂಡ್ ರೌಂಡ್ ತಿರುಗಿದ್ರೆ ಗೊತ್ತಾಗತ್ತೆ ವಿಷಯ ಏನಂತ. ವಿಷಯ ಬಿಡು, ಅವ್ರು ಎಷ್ಟು ದುಡ್ಡು ಕೊಡ್ತಾ ಇದಾರೆ ಅದನ್ನ ನೋಡು. ನಿಮ್ಗೆ ಡೀಲ್ ಒಪ್ಗೆ ಆದ್ರೆ ಈಗ ಬಂದು ನಮ್ಗೆ ಬಂಗ್ಲೆ ತೋರಿಸಿ. ಒಪ್ಗೆ ಇದೆ, ಒಪ್ಗೆ ಇದೆ, ನಡೀರಿ. ಅಯ್ಯೋ, ಏನ್ ಯೋಚನೆ ಮಾಡ್ತಾ ಇದ್ಯಾ ಬಾ ಪ್ರಭು. ನಮ್ಗೆ ಈ ಬಂಗ್ಲೆನೇ ಬೇಕು. ರೆಡಿನಾ? Yes, ready. ಓಕೆ. ಹ್ಯಾಪಿ ಹೋಲಿ ಪ್ರಭು. ಹೋಲಿ ಅಲ್ಲ ಇದು, ಆ ಶಾನ್ದಾರ್ ಕಡೆಯವರೇ ಇದನ್ನೆಲ್ಲ ಮಾಡ್ತಿರೋದು. ಹೊಡಿರಿ. ಈಗ ನೋಡಿ ಮಜಾಗೆ ಸಜಾ ಹೇಗಾಗುತ್ತೆ ಅಂತ. ಕಲ್ಲು ಬಲೂನಲ್ಲಿ ಹೊಡೆದ್ರು ಪ್ರಭು. ಕಲ್ಲು ಬಲೂನ್ ಅಲ್ಲ ಕಣೋ, ಕಲ್ಲಲ್ಲೇ ಹೊಡೆದಿದ್ದು. ಇವನು ಒಬ್ಬ ಮೂರ್ಖನ್ನೇ. ಸುಲ್ತಾನ್ ಉಲ್ ವಹಾಬಿ ಕಂಟ್ರೋಲ್. ಸಾರಿ ಸುಲ್ತಾನ್ ಉಲ್ ಯಹಾಬಿ. ಟೈರ್ ಫ್ಲಾಟ್ ಆಗೋಯ್ತು. ಆದ್ರೆ ಟೈರ್ ಗುಂಡ್ಗಿರ್ಬೇಕಲ್ವಾ, ಫ್ಲಾಟ್ ಹೆಂಗಾಯ್ತು? ಬಾಯ್ ಮುಚ್ಚು ದೇವ. ಓಹೋ, ಯಾರೋ ಮೊಳೆಗಳು ಬೀಳ್ಸ್ಕೊಂಡು ಹೋಗಿದ್ದಾರೆ. ಬೀಳಿಸ್ಕೊಂಡು ಹೋಗಿಲ್ಲ ದೇವ, ಯಾರೋ ಬೇಕು ಅಂತ ನಮ್ ಗಾಡಿ ಟೈರ್ ಪಂಚರ್ ಮಾಡಕ್ ಹಾಕಿರೋದು. ಡೋಂಟ್ ವರಿ, ನಮ್ಮ ಹತ್ರ ಸ್ಟೆಪ್ನಿ ಇದೆ. 4 ಟೈರ್ಗೆ ಒಂದೇ ಸ್ಟೆಪ್ನಿನ ಹೇಗಾಗ್ತೀಯಾ? ಓ, ಇದ್ ನನ್ ತಲೆ ಹೊಳಿಲೇ ಇಲ್ಲ. ಈಗ್ಲೇ ಅಂಗಡಿಗೆ ಹೋಗಿ 3 ಹೊಸ ಸ್ಟೆಪ್ನಿ ತರೋಣ. ಇಲ್ಲ, ನಾವೀಗ ಬಂಗ್ಲೆಗೆ ನಡ್ಕೊಂಡು ಹೋಗೋಣ.
ನಡಿ. ಈಗ ನಿನ್ ಕೆಲಸ ಶುರು ಆಗುತ್ತೆ ಮಿನಿ. ಎನಿ ಡೌಟ್? ಇಲ್ಲ, ಮಜ್ವಾಗಿರತ್ತೆ. ಈಗ ಮಾಡ್ತೀನಿ ಇವ್ರಿಗೆ. ಪ್ರಭು, ರಾತ್ರಿ ಆಗೋಯ್ತು. ಹಾ, ನಾವ್ 12 ಜನ ಕರ್ಕೊಂಡ್ ಬರ್ಬೇಕಿತ್ತು. ಅಷ್ಟ್ ಜನ ಯಾಕೆ? ಮದ್ವೆ ಮೆರವಣಿಗೆ ಹೋಗಕ್ಕೆ. ಶಾಂದಾರ್, ಶಾಂದಾರ್, ಎಲ್ಲಿದ್ಯೋ ಶಾಂದಾರ್? ಪ್ರಭು, ನೀನ್ ಯಾಕೆ ಮತ್ತೆ ಮೂರ್ ಸತಿ ಕರೀತಿದ್ಯಾ? ಪ್ರಭು, ಪ್ರಭು, ಟೇಬಲ್ ಹಾರ್ಕೊಂಡ್ಬರ್ತಾ ಇತ್ತು. ಹೆದರ್ಕೋಬೇಡ್ವೋ. ಸುಲ್ತಾನ್ ಉಲ್ ವಹಾಬಿ, ಯಾರು ಹೊಡಿತಾ ಇರೋದು? ನಮ್ಗೆ ಬೇರೆ ಕಡೆನೂ ಬಂಗ್ಲೆ ಹಿಂಗೆ ಇತ್ತು, ಅಲ್ಲೂ ಭೂತನೇ ಇತ್ತು. ಹಾ, ಆಫ್ರಿಕಾದಲ್ಲೂ ಬಂಗ್ಲೆ ಹೀಗೆ ಇತ್ತು, ಅಲ್ಲೂ ಭೂತ ಇತ್ತು. ಇದು ವಹಾಬಿ ಭೂತಾನ? ಓಯ್, ಸುಲ್ತಾನ್ ಉಲ್ ವಹಾಬಿ ಅಲ್ಲ, ಆ ಬಂಗ್ಲೆಲ್ ಭೂತ ಇತ್ತು. ಅಲ್ಲಿಗೂ ನನ್ನ ಅಣ್ಣ ಕಹೀಬಿ ಜೊತೆ ಒಟ್ಟಿಗೆ ಹೋಗಿದ್ವಿ. ಅವತ್ತಿನ ಮೇಲೆ ಕಹೀಬಿ ಎಲ್ಲೂ ಕಾಣಿಸ್ತೇನೆ ಇಲ್ಲ. ಕಬೀಬಿ ಕಾಣಿಸ್ಲಿಲ್ವಾ? ಓಯ್, ಕಹೀಬಿ ಕಾಣಿಸ್ತಾ ಇದ್ದಾನೆ, ಕಬೀಬಿ ಕಾಣಿಸ್ತಾ ಇಲ್ಲ. ಆ ಕಬೀಬಿ ಕಾಣಿಸ್ತಿಲ್ಲ ಅಂದ್ರೆ ಕಹೀಬಿ ಹೇಗ್ ಕಾಣಿಸುತ್ತೆ ಹೇಳಿ ನೋಡೋಣ. ಕಬೀಬಿ ಜೀವಂತವಾಗಿದ್ದಾನೆ. ಸುಲ್ತಾನ್ ಉಲ್ ಕಬೀಬಿ ನನಗೆ 4ನೇ ಅಣ್ಣ. ಈಗ ನಿಮ್ಗೆ ಏನು ಕಾಣಿಸಲ್ಲ ನೋಡಿ. ಈ ಸದ್ದು ಎಲ್ಲಿಂದ ಕೇಳಿಸ್ತಾ ಇದೆಯೋ ದೇವಾ? ನನಗ್ ಗೊತ್ತಿಲ್ಲ ಪ್ರಭು. ನಾನ್ ನಿಮ್ಮನ್ನ ಬಿಡಲ್ಲ. ಹೊಡಿತೀನಿ, ನೋಡ್ತೀನಿ. ಜೋರಾಗಿ ಹೊಡಿತೀನಿ. ಓಡು. ಅಯ್ಯೋ, ಓಡೋ, ನಾನು ಬಂದೆ. ಓಡು, ಅಯ್ಯೋ.
ಪ್ರಭು ಬಿದ್ದೆಟ್ಗೆ ತಲೆನೋವು ಬರ್ತಾ ಇದೆ. ತಲೆನೋವು ಬಂದ್ರೂ ಪರವಾಗಿಲ್ಲ, ಇಲ್ಲಿಂದ ಮೊದಲು ಓಡ್ಬೇಕು ಕಣೋ ದೇವ. ಹೇಳ ಬೇಗ, ಕಿಟಕಿ ಕಡೆ. ಅವರು ಪೂರ್ತಿ ಎದುರ್ಕೊಂಡಿದ್ದಾರೆ. ಇಲ್ಲ, ಪ್ರಭು ತುಂಬಾ ಚಾಲಾಕಿ. ಅವ್ನ್ ಇಷ್ಟು ಬೇಗ ಸೋಲ್ನ ಒಪ್ಕೊಳ್ಳೋದಿಲ್ಲ. ಪೋಪಟ್, ಅವರಿಬ್ರ ಮೇಲೆ ಕಣ್ಣಿಡು. ಓಕೆ ಓಕೆ